ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 18ನೇ ತಾರೀಕು ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಸಹಜವಾಗಿ BJP 2 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ BJP ಮತ್ತು JDS 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು ಕಾಂಗ್ರೆಸ್ಗೂ ಕೂಡ ಆತಂಕಕ್ಕೆ ಶುರುವಾಗಿದೆ. ಕಾಂಗ್ರೆಸ್ ಅವರು 4 ಸ್ಥಾನಗಳು ಗೆಲ್ಲೋದಕ್ಕೆ ಸಮಸ್ಯೆ ಇರಲಿಲ್ಲ, 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ರೆಸಾರ್ಟ್ ಕಡೆ ಹೋಗ್ತಾ ಇದ್ದಾರೆ. ಹಾಗಾದರೆ BJP ಅವರು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ. ಸರ್, ನೀವೇನಾದರೂ ರೆಸಾರ್ಟ್ಗೆ ಹೋಗ್ತಾ ಇಲ್ವಾ? ಇಲ್ಲಿ ನಮಗೇನು ರೆಸಾರ್ಟಲ್ಲಿ ಏನು ಕೆಲಸ ಇಲ್ಲ. ನಮಗೆ ರೆಸಾರ್ಟ್ ಕೆಲಸ ಇರೋದೆಲ್ಲನೂ ಕಾಂಗ್ರೆಸ್ನವ್ರಿಗೆ. ಅವ್ರಿಗೇನು ಭಯ ಇದೆಯೋ ಗೊತ್ತಿಲ್ಲ. ಅಬ್ಸೆಯ ಭಯದ ಇದು ನಿವಾರಣೆಗಾಗಿ ರೆಸಾರ್ಟ್ಗಳಿಗೆಲ್ಲ ಹೋಗ್ತಿದ್ದಾರೆ. ಕಾರಣ ಇಷ್ಟೇ, ಅವ್ರಿಗೆ ಅವರ ಕಂಟ್ರೋಲಲ್ಲಿ ಶಾಸಕರು ಇಲ್ಲ ಅಂತ ಅನುಮಾನ ಬಂದುಬಿಟ್ಟಿದೆ ಅವ್ರಿಗೆ. ಅದರಿಂದಾಗಿ ಕೂಡ ಹಾಕ್ಕೊಂಡು ಏನು ಬೇಕೋ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ನಮ್ಮದೇನಿಲ್ಲ, ನಮ್ಮಲ್ಲಿ ಎಲ್ಲ ರೀತಿಯ ಫ್ರೀಡಮ್ ಇದೆ. ಅವ್ರ ಪಾಡಿಗೆ ನಮ್ಮ ಶಾಸಕರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಸರ್, ಏನಾದರೂ BJP JDS ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರಿಂದ ಕಾಂಗ್ರೆಸ್ ಅವ್ರನ್ನ ಯಾರಾದರೂ ಟಚ್ ಮಾಡುವಂಥ ಒಂದು ಕೆಲಸ ಎರಡೂ ಪಕ್ಷದ ನಾಯಕರುಗಳು ಮಾಡಿದಾರಾ? ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದರು, ನನ್ನ ಜೊತೆ ಒಂದಷ್ಟು ಶಾಸಕರು ಕಾಂಗ್ರೆಸ್ ಅವರ ಸಂಪರ್ಕದಲ್ಲಿದ್ದಾರೆ ಅಂತ. ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಂದಮೇಲೆ ನಾವು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸೊ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದವರು, ಇವತ್ತು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥವ್ರು, ಹಲವಾರು ಶಾಸಕರ ಜೊತೆಯಲ್ಲಿ ಸಂಪರ್ಕ ಮತ್ತು ಪ್ರೀತಿ ವಿಶ್ವಾಸದ ಸ್ನೇಹದಲ್ಲಿ ಇರ್ತಕ್ಕಂಥವ್ರು. ಅದರಿಂದಾಗಿ ಹಿರಿಯ ನಾಯಕರು, 2 ಪಕ್ಷಗಳ ಹಿರಿಯ ನಾಯಕರು ಸೇರಿ ಅದನ್ನು ಏನು ಮಾಡಬೇಕು ಅಂಥ ತಂತ್ರಗಾರಿಕೆಯನ್ನು ಮಾಡೋದು ಎಲ್ಲರ ಕರ್ತವ್ಯ, ಅದನ್ನು ಮಾಡ್ತಾಯಿದ್ದಾರೆ. ಸರ್, ಹೆಂಗೆ ಲೆಕ್ಕ ಹಾಕಿದ್ರು ಕೂಡ ಮೈತ್ರಿ ಅಭ್ಯರ್ಥಿ NDA ಮೈತ್ರಿ ಅಭ್ಯರ್ಥಿ ಗೆಲ್ಲೋದು, ಗೋವಿಂದರಾಜ್ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಆದರೂ ಕಣಕ್ಕಿಳಿಸಿದ್ದೀರಾ, ಏನು ಚಮತ್ಕಾರ ಮಾಡಕ್ಕೆ ಕೊಟ್ಟಿದ್ದೀರಾ ಅಂತ? ಇಲ್ಲ, ಚಮತ್ಕಾರ ಏನಿಲ್ಲ, ಓಟ್ ಆದಾಗಲೇ ಗೊತ್ತಾಗೋದದು. ಮೊದಲೇ ಚಮತ್ಕಾರಗಳು ಏನೂ ಗೊತ್ತಾಗೋದಿಲ್ಲ. ಚಮತ್ಕಾರ ಏನು ಆಗಬಹುದು ಅನ್ನೋದು ಕಾಂಗ್ರೆಸ್ನವ್ರಿಗೆ ಎಲ್ಲೋ ಸ್ವಲ್ಪ ಅರಿವಾಗಿ ವಾಸನೆ ಬಂದ ಮೇಲೆ ಅವರು ರಿಸಾರ್ಟ್ಗೆ ಹೋಗಿ ಕೂಡಾಕೋ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರನ್ನ ಕೇಳಿ ನೋಡಿ ಏನು ಚಮತ್ಕಾರ ಮಾಡಿರ್ಬೋದು ಅವರು ಅಂತ ಗೊತ್ತಾಗತ್ತೆ. ಅಲ್ಲ, ಈಗಷ್ಟೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮುಖ್ಯಮಂತ್ರಿ ಆದ ಬಳಿಕ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದು. ಹೀಗಾಗಿ ಅಷ್ಟು ಸುಲಭವಾಗಿ ಮೈತ್ರಿ ಅಭ್ಯರ್ಥಿ ಗೆಲ್ಲೋದಕ್ಕೆ DK ಶಿವಕುಮಾರ್ ಅವರು ಬಿಡ್ತಾರಾ ಅಂತ? ಅಲ್ಲ, ಅದು ಬಿಡೋದು ಬಿಡದೇ ಇರೋದು ಅದು ಮುಖ್ಯಮಂತ್ರಿಗಳ ಕೈಯಲ್ಲಾಗಲಿ ಅಥವಾ ಬೇರೆ ಯಾರ ಕೈಯಲ್ಲಿರಲ್ಲ, ಅದು ಶಾಸಕರ ಕೈಯಲ್ಲಿರುತ್ತೆ. ಅದು ಶಾಸಕರ ತೀರ್ಮಾನ ಏನಿರುತ್ತೋ ಅದರ ಪ್ರಕಾರ ಅವೆಲ್ಲ ನಡೀತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇರೋದು. ನಮಗಂತೂ ನಮ್ಮ ಶಾಸಕರ ಮೇಲೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ, ನಂಬಿಕೆ ಇದೆ, ನಮಗೆ ಯಾವುದೇ ಆತಂಕ ಇಲ್ಲ. ಹೀಗಾಗಿ ಆತಂಕ ಇರುವಂಥ ಕಾಂಗ್ರೆಸ್ ಅವರು ರೆಸಾರ್ಟ್ ಕಡೆ ಹೋಗ್ತಾ ಇದ್ದಾರೆ, ನಾವು ಇಲ್ಲೇ ಇದ್ದು ಚುನಾವಣೆ ಮಾಡ್ತೀವಿ, ಮೈತ್ರಿ ಅಭ್ಯರ್ಥಿ ಗೆಲುವಿನ ಲೆಕ್ಕಾಚಾರದ ಬಗ್ಗೆ ನಾವು ಮತ್ತು JDS ನಾಯಕರು ಮಾತಾಡಿ ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಕುಶಾಲ್ ಜೊತೆ ಮಾರುತಿ ಪೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.